ತುಂಬ ಒಳ್ಳೆ ಸಿಟಿ ಅಲ್ಲ, ಈಗ ಫ್ರೆಂಡ್ಲಿ, ಯಾವ ಕ್ಯಾಸ್ಟವರು ಯಾವುದೇ ಇರಲಿ ಎಲ್ರಿಗೂ ಸೂಟೇಬಲ್ ಪ್ಲೇಸು. ಬೆಸ್ಟ್ ಸಿಟಿ ಇನ್ ದಿ ಇಂಡಿಯಾ. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ಭಾರತೀಯ ಸಮಾಜದಲ್ಲಿ ಈ ಪೌರ ಕಾರ್ಮಿಕರನ್ನ ಅದು ಈಗ ಕೊಟ್ಟಿರುವಂತಹ ನಾಗರಿಕವಾದ ಹೆಸರು. ಹಿಂದೆ ಅವ್ರನ್ನ ಮಾದಿಗರು, ಕೆಳಜಾತಿಯವರು, ವರ್ಣಾಶ್ರಮ ಧರ್ಮದಲ್ಲಿ ಸ್ಥಾನನೇ ಇಲ್ಲದೆ ಇರುವಂತ ಪಂಚಮರು ಅಂತೆಲ್ಲ ಕರೆದು ಅವ್ರನ್ನ ಬಹಳ ನಿಕೃಷ್ಟವಾಗಿ ನಡೆಸ್ಕೊಂಡಿದ್ದಾರೆ. ಹಿಂದೆ ಊರುಗಳಲ್ಲಿ ಮಲೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇತ್ತು. ಅದನ್ನ ಮಾಡುವವರು ಕೂಡ ಮಾನವರೇ ಅಂತ ಸಮಾಜದ ಮೇಲ್ವರ್ಗದ ಜನ ಅವ್ರನ್ನ ಪರಿಗಣಿಸಿರಲಿಲ್ಲ. ಅವ್ರನ್ನ ಪ್ರಾಣಿಗಳ ತರ ನೋಡ್ತಾ ಇದ್ರು. ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ. ಗುಡಿಸೋದ್ರಿಂದ ಹಿಡಿದು ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಹೌಸ್ ಕೀಪರಿಂದ ಹಿಡಿದು ಜಾಸ್ತಿ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು ಅವರೇ ಅಲ್ಲಿ ಗೋರಿಪಾಳ್ಯದಲ್ಲೇ ಜಾಸ್ತಿ ಇರೋದು. ಅವರೆಲ್ಲ ಏಕೆಸ್ ಅಂದರೆ ನಮ್ಮ ಕಡೆ ಎಲ್ಲ ಮಾದಿಗರು ಅಂತಾರೆ, ಇಲ್ಲ ಹರಿಜನ ಅಂತಾರೆ, ಇಲ್ಲ ಏಕೆಸು ಅಂತ ಹೇಳ್ಬೋದು. ಅದೇ ಜನನ ಮಾಡೋದು ಜಾಸ್ತಿ. ಅದೇ ಜನ ಮಾಡೋದು. ಆದರೂ ಮತ್ತೆ ಬೇರೆ ಬೇರೆ ಜನನೂ ಮಾಡ್ತಾರೆ. ಅದೇ ಯಾಕೆ ಆ ಜನನೇ ಜಾಸ್ತಿ ಅಂದರೆ ಅವರು ಹಿಂದೂ ಉಳಿದಿರೋ ಜನ ಅಂತ ಮುಂಚೆಯಿಂದ ಅವ್ರಿಗೊಂದು ಹಿಂದಿ ಉಳಿದಿದ್ದ ಜನ ಅಂತ ಇದ್ದಾರೆ. ಅವರು ತಂದೆ ತಾತ ಮಕ್ಕಳು ಮರಿಮಕ್ಕಳು ಹೀಗೆ ಮಾಡ್ಕೊಂಡು ಅವ್ರಿಗೊಂದು ವೃತ್ತಿ ಆಗೋಗ್ತಿದೆ. ಬೆಂಗಳೂರಲ್ಲಿ ಒಂದು 10,903 ವರ್ಕರ್ಸ್ ಇದ್ದಾರೆ, 30 ಕಾಂಟ್ರಾಕ್ಟರ್ಸ್ ಇರೋದು. ಅದರಲ್ಲಿ ನಾವು ಕ್ಯಾಸ್ಟ್ ಆ್ಯಂಗಲ್ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಇರೋದು. ಕೆಲಸ ಮಾಡೋರು ಎಲ್ಲ ಮಾದಿಗರು, ಕಾಂಟ್ರಾಕ್ಟ್ ಅವರೆಲ್ಲ ರೆಡ್ಡೀಸು. ಇಬ್ಬರು ಬರೀ ತೆಲುಗು ಮಾತಾಡೋರು, ಹೆಚ್ಚಾಗಿ ತೆಲುಗು ಮಾತಾಡೋರೆ ಈ ಕೆಲಸ ಮಾಡೋದು, ಕಾಂಟ್ರಾಕ್ಟರ್ ತೊಗೊಳ್ಳೋದು. ಇವ್ರು ಈ ರೆಡ್ಡಿ ಅವ್ರದ್ದು ತೊಂದರೆ ತಡೆಯಲಾರದೆ ನಾವು ಹಳ್ಳಿಗಳು ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಏನಾದರೂ ನಾವು ಜೀವನ ಆರಾಮಾಗಿ ಒಂದು ಜೀವನ ನಡೆಸ್ಬೋದು ಅಂದರೆ ಇಲ್ಲೂ ರೆಡ್ಡೀಸ್ ಓಡ್ ಬಂದು ಇಲ್ಲೂ ನಮ್ಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಒಂದು ಜೋಕ್ ಥರ ಅವ್ರು ಅಂತಾರೆ. ಆದರೆ ಆ್ಯಕ್ಚುಲಿ ಹಂಗಿರೋದು ಅಂದರೆ ಜಾತಿ ವ್ಯವಸ್ಥೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಅಲ್ಲಿಂದ ಬಂದು ಶಿಫ್ಟ್ ಆಗಿ ಅಲ್ಲೂ ರೆಡ್ಡೀಸ್ ಅವ್ರಿಗೆ ದೌರ್ಜನ್ಯ ಮಾಡ್ತಾ ಇದ್ರು, ಇಲ್ಲೂ ಅವರೇ ಮಾಡ್ತಾ ಇರೋದು. ಬೆಳಗಾದರೆ ಕಸ ಕಟ್ಟಿ ಮಲಮೂತ್ರ ತೊಳೆಯುವ ಬೀದೆ ಗುಡಿಸಿ ದುಃಖ ಮಾಡು ಮಹದೇವ ನಾನು, ಮಹದೇವ ನಾನು. ಹೊರಗೆ ಹಿಡಿದು ಬಗಿರನಾದ ಬೀದೆ ಗುಡಿಸಿ ಭಂಗಿಯಾದ, ಹೊರಗೆ ಹಿಡಿದು ಬಗಿರನಾದ ಬೀದೆ ಗುಡಿಸಿ ಭಂಗಿಯಾದ ಗಾಂಧಿ ನಾನು, ಮಹಾತ್ಮ ಗಾಂಧಿ ನಾನು, ಗಾಂಧಿ ನಾನು, ಮಹಾತ್ಮ ಗಾಂಧಿ ನಾನು. A week before Gandhiji died, Rajkumari Amrit Kaur brought him a report that she had seen power karmikas in Ajmer and described the living and working conditions which she said were abominable. And Gandhi's comment was that now we are going to be free. How can we tolerate that even for one day? Their living and working conditions should be tolerated, should be changed, should receive highest priority. Unfortunately, what has happened that no attention has been paid either to their working conditions or living conditions. They are doing one of the most difficult or filthiest jobs, putting their own body at stake, putting their health at stake and that of their family at stake.
so that we may remain clean and healthy. But we are not able to spare any attention, any resources to keep them in good health, at least prevent them from undue infection, disease and filth. ಪ್ರತಿಯೊಂದಕ್ಕೂ ಹೆಂಗಸರನ್ನ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಕೆಲವು ಹೆಂಗಸರು ಇದೇ ಕಾರಣಕ್ಕೆ ಗರ್ಭಕೋಶ ಕೆಳಗಡೆ ಬಂದ್ಬಿಡೋದು. ಯಾಕಂದ್ರೆ ತುಂಬಾ ಭಾರ ಎತ್ತಿ ಕೊಡ್ತಾರಲ್ಲ ಆಟೋಗೆ. ಕೆಲವರಿಗೆ ಒಂದು ಇದರಲ್ಲಿ ಗೆಳೆಯರ ಬಳಗದಲ್ಲಿ ಒಂದು ಹೆಂಗಸಿಗೆ ಈ ತರ ಭಾರ ಎತ್ತಿ ಗರ್ಭಕೋಶನೇ ಆಚೆ ಬಂದ್ಬಿಟ್ಟಿತ್ತು. ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಹೆಂಗಸರುಗಳಿಗೆ. ಕಾಲ್ ನೋವು ಜಾಸ್ತಿ ಬಂದ್ಬಿಡುತ್ತೆ, ಎದೆ ನೋವು ಬಂದ್ಬಿಡುತ್ತೆ. ಬೆನ್ನು ಸ್ಟ್ರೈಟ್ ಆಗಿದ್ರು 14 ವರ್ಷದ ಮುಂದೆ, ಇವಾಗೆಲ್ಲ ಬೆನ್ನು ಗೂನ್ಕೊಂಡು ಹೋಗ್ಬಿಟ್ಟಿದೆ. ಒಂದಕ್ಕೆ ಹೋಗಕ್ ಜಾಗ ಇಲ್ಲ, ಅರ್ಜೆಂಟ್ ಬೇದಿ ಆದ್ರೆ ಜಾಗ ಇಲ್ಲ. ಆಮೇಲೆ ಮೋರಿ ಒಳಗೆ ಇಳಿದು ಕೆಲಸ ಮಾಡ್ಬೇಕಂದ್ರೆ ಯಾವುದೇ ರೀತಿ ನಮ್ಗೆ ಚಪ್ಪಲಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಹ್ಯಾಂಡ್ ಗ್ಲೌಸ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಮೂಗಿಗೆ ಮಾಸ್ಕ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ನಾವು ಎಲ್ಲರಿಗೂ ಗ್ಲೌಸ್ಗಳು ಪ್ರತಿ ಟೆಂಡರ್ ಲಾಂಚ್ ಮಾಡಿದ ತಕ್ಷಣ ಕೊಟ್ಟಿದ್ದೀವಿ. ಆ ಪತ್ರಿಕೆನಲ್ಲಿ ಕೂಡ ಕವರ್ ಆಗಿದೆ. ಎಲ್ಲ ಗ್ಲೌಸು, ಮಾಸ್ಕು ಮತ್ತು ಅವ್ರಿಗೆ ಗಂಬೂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಕಾರ್ಮಿಕರವರು ಯೂನಿಫಾರ್ಮು ಕೂಡ ಕೊಟ್ಟಿದ್ದೀರಿ. ಈಗ ಬೇಕಾದ್ರೆ ಉದಾಹರಣೆ ಬಂದು ನೋಡ್ಬೋದು. ಕೆಲವರು ಅದನ್ನು ಹಾಕ್ಕೊಳ್ಳೋದಿಲ್ಲ, ಅದು ನಾವು ಹಾಕ್ಕೋಬೇಕಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಕ್ಕೊಂಡೆ ನೀವು ಕೆಲಸ ಮಾಡಿ ಅಂತ. ಅನ್ಎಜುಕೇಟೆಡ್ಸ್ ಆಗಿದ್ದಾರೆ. ಕಾರ್ಪೊರೇಷನ್ವ್ರಿಗಂದ್ರೆ ಅವ್ರಿಗೆ ಕೈ ಗ್ಲೌಸು, ಶೂಸು ಎಲ್ಲ ಕೊಡ್ತಾರೆ. ಈ ಶೂಸ್ ಎಲ್ಲ ನಾವೇ ಅಲ್ಲಿ ಹಾಕೊಳ್ಳೋರು ತಗೊಂಡ್ಬರೋದು ಕೊಟ್ಟಿದ್ದಾರೆ. ಅದು ಹಾಕೊಂಡು ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ, ಅದರಿಂದ ಅವ್ರು ಹಾಕಿರ್ತಾರೆ. ಅವ್ರಿಗೊಂದು ಗ್ಲೌಸ್ ಕೊಡಲ್ಲ ಅಥವಾ ಒಂದು ಬೂಟ್ಸ್ ಕೊಡಲ್ಲ. ಮತ್ತೆ ಅವ್ರು ಕಸ ಗುಡಿಸಿದಾಗ ಕೈಯೆಲ್ಲ ಇನ್ಫೆಕ್ಷನ್ ಆಗುತ್ತೆ. ಅವ್ರಿಗೆ ಪೌಡ್ರ್ ಆಗಲಿ, ಸೋಪ್ ಆಗಲಿ, ಗೌರ್ಮೆಂಟ್ ಅವರು, ಮಹಾನಗರ ಪಾಲಿಕೆ ಅವ್ರಿಗೆ ಅವ್ರ ಕಡೆ ಗಮನನೇ ವಹಿಸಲ್ಲ. ಬೆಳಗಿನ ಜಾವ ಬೇಗ ಬಂದು ಕಸ ಗುಡಿಸ್ತಾರೆ. ಅವ್ರಿಗೆ ತಿಂಡಿ ವ್ಯವಸ್ಥೆನೂ ಮಾಡಲ್ಲ. ಇಲ್ಲ ಈಗ ಬಾಟ ಅಂತ ಕೊಡ್ತಾರಲ್ಲ ಒಬ್ಬೊಬ್ರಿಗೆ, ಆ ಥರ ವ್ಯವಸ್ಥೆಗಳಿಲ್ಲ. ಇವರು ನನ್ನ ಮನೇಲಿ ಕಸ ಬುಟ್ಟಿಗೆ ಹಾಕ್ಸ್ಕೋಬೇಕಾದ್ರೆ ಅಮ್ಮ ರಾತ್ರಿ ಇದೆ ಕೊಡಿ, ಇಲ್ಲ ಇವಾಗ ಏನಿದ್ರೆ ಹಳೇದು ಕೊಡಿ, ಆ ಥರ ಎಲ್ಲ ಕೇಳ್ತಾರೆ. ಪಾಪ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ. ಮುಜುಗರಲ್ಲದೆ ಎಲ್ಲ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಸರ್ಕಾರ ಮತ್ತು BBMP ಇದೆ, ಅವ್ರಿಗೆ ಯಾವ ಫೆಸಿಲಿಟೀಸ್ ಕೊಟ್ಟಿಲ್ಲ. ಮೋರಿಲಿ ಇಳಿಬೇಕು, ಗಲೀಜ್ ಎತ್ತಬೇಕು, ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಡಬೇಕು. ನನ್ನ ಪ್ರಕಾರ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಕ್ಲೀನ್ನೆಸ್ ಅದೊಂದು ಪ್ರಾಬ್ಲಮ್ ಇದೆ. ಕ್ಲೀನ್ನೆಸ್ ಸರಿ ಇಲ್ಲ. ಕ್ಲೀನ್ ಬಗ್ಗೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಬಟ್ ಅವರು ಆ ಥರ ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡ್ತಾವ್ರು ಇಲ್ಲ. ಅವ್ರದ್ದು ಜವಾಬ್ದಾರಿ ಇರಬೇಕು. ನಾವು ಬೆಂಗಳೂರನ್ನ ಕ್ಲೀನ್ ಮಾಡ್ಬೇಕಂತ. ಅವರೆಲ್ಲ ಸರಿಯಾಗಿ ಮಾಡ್ತಾರೆ. ಅವರು ಸುಮ್ಮನೆ ಮಾಡ್ತಾರೆ, ಹೋಗ್ತಾರೆ. ನೋಡ್ತಾ ಇದ್ರಲ್ಲ ನೀರು ಸಿಟಿಯಲ್ಲಿ ಆ ಥರ ಕ್ಲೀನ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಎಷ್ಟೊಂದು ಜನ ಒಂದೊಂದ್ ಕಡೆ ಸರಿಯಾಗಿ ಕೆಲಸ ಮಾಡ್ತಿರೋ, ಒಂದೊಂದ್ ಕಡೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಟ್ ಅವರಿಂದ ಎಲ್ಲ ತುಂಬಾ ಜನನ ಬಿಟ್ಟು ಕೆಲಸ ಮಾಡ್ತೀರಾ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ. ಕಾಲೇಜ್ಗೆ ಹೋಗೋವಾಗ ಅವ್ರು ಏನು ಮಾತಾಡ್ಬಿಟ್ಟು ಹೋಗ್ತಾ ವಾಸನೆ ಬರ್ತದೆ, ಈ ಕಡೆ ಬರಲ್ಲ ಅಂತಾರೆ. ಒಂದು ದಿವಸ ಇಲ್ಲ, ಒಂದು ದಿವಸ ಮಾಡಬೇಕು ಆ ಕೆಲಸ. ಮಾಡದೆ ಎಲ್ಲೂ ಹೋಗೋದಿಲ್ಲ. ಇವತ್ತು 4 ದಿವಸ ಅವ್ರ ಮನೇಲಿ ಗಲೀಜಾದರೆ ಯಾರು ತಗೊಂಡ್ಬಂದಾಗ್ತಾರೆ? ಅವರೇ ತಂದು ಹಾಕ್ಬೇಕು. ಅವ್ರು ಗಲೀಜು ಮಾಡಿದ್ರೆ ನಾವು ಎತ್ತೋದು, ಇಲ್ಲಾಂದ್ರೆ ಯಾರು ಎತ್ತಾರೆ? ನಾವು ಒಂದು 10 ದಿವಸ ರಜೆ ಹಾಕ್ಬಿಟ್ರೆ ವಾಸನೆಗೆ ಅವ್ರದೇ ಸಾಯ್ಬೇಕು. ರೋಡಲ್ಲಿ ಆ ಥರ ಮಾತಾಡೋದು ನಮ್ಗೆ ಎಷ್ಟು ಬೇಜಾರಾಗ್ತದೆ. ನನ್ನ ಟೈಮ್ ಮಾಡೋದು ಯಾವುದೋ ಕೂಲಿ ಕೆಲಸ ಮಾಡ್ತೀವಿ, ತಿನ್ನೋದು ಹೊಟ್ಟೆಪಾಡು. ಮಾಡೋದು ಯಾವುದೋ ನಾವು ಕೆಲಸದ ಮೇಲೆ ಮಾಡ್ತೀವಿ, ಅದ್ರಲ್ಲಿ ಬೇರೆ ವಾಸನೆ ಅನ್ಕೊಂಡ್ರೆ ಸಟ್ಟಾಗೋದಿಲ್ಲ. ಅದಕ್ಕೆ ನಮ್ಮ ಕಾಲೇಜ್ ಹುಡುಗನ ಕಂಡ್ರೇನೆ ಆಗೋದು. ಮೊದಲನೇದಾಗಿ ಇದು ಬಹಳ ಅಮಾನವೀಕರಣದ ಉದಾಹರಣೆ ಇದು. ಅದು ಒಂದು ಆದಾಯ ಕೊಡುತ್ತೆ ಅಥವಾ ನಮಗೊಂದು ಬದುಕು ಕಟ್ಟಿಕೊಡುತ್ತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಇದು ಮನುಷ್ಯನೇ ಎಷ್ಟು ಅಧಪತನದಲ್ಲಿದ್ದಾನೆ, ಎಷ್ಟು ರೂಕ್ಷವಾಗಿದ್ದಾನೆ ಅನ್ನೋದನ್ನ ಹೇಳುತ್ತೆ ಈ ಪೌರ ಕಾರ್ಮಿಕ ವೃತ್ತಿ ಅನ್ನೋದನ್ನ. ಒಬ್ಬ ಮನುಷ್ಯನ ಮಲನ ಇನ್ನೊಬ್ಬ ಮನುಷ್ಯ ಎತ್ತಬೇಕು ಅನ್ನೋದು, ಕೈಯಲ್ಲಿ ಎತ್ತಬೇಕು ಅನ್ನೋದು, ಅಥವಾ ತಲೆ ಮೇಲೆ ಹೊರಬೇಕು ಅನ್ನೋದು, ಮತ್ತು ಅದನ್ನ ಕ್ಲೀನ್ ಮಾಡೋದು ಒಂದು ಜಾತಿಯ ಕೆಲಸ ಅಂತ ಅದು ಸಾವಿರಾರು ವರ್ಷಗಳ ಕಾಲದಿಂದ ನಿಗದಿಯಾಗಿರೋದೇನೆ. ಡೈಜೆಸ್ಟ್ ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋಕೆ ಆಗದೆ ಇರುವಂತ ಒಂದು ಇದು. ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡೋದ್ರ ಮೂಲಕನೇ ಎಲ್ಲರೂ ಅದರಿಂದ ತಪ್ಪಿಸ್ಕೊಳ್ಳೋ ಸ್ಥಿತಿ ಇದೆ. ನಾವು ಅವ್ರನ್ನ ಮುಂದೆ ಇಟ್ಕೊಂಡು ಇನ್ನೊಬ್ರು ಹಣ ಮಾಡುವಂತ ಒಂದು ಪ್ರೈವೇಟೈಸೇಷನ್ ಪ್ರವೇಶ ಮಾಡಿದೆ ಅಂತಂದ್ರೆ ಮನುಷ್ಯರನ್ನ ನೇರವಾಗಿ ತಿನ್ನುವಂತ ಬರ್ಬರವಾಗಿದೆ ಅದು ಅವರ ರೀತಿ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದು ನರಹತ್ಯೆಗಿಂತಲೂ ಘೋರವಾಗಿದೆ ಅನ್ನೋ ತರಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ 30 ಲಾರಿ ಇದೆ, 145 ಆಟೋ ಇದೆ. ಇನ್ಫ್ರಾಸ್ಟ್ರಕ್ಚರ್ 2250 ಕಾರ್ಮಿಕರನ್ನು ಬಳಸಿ ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೆ. ಕಸ ಅಂದಮೇಲೆ ಈಗ ಮೈಸೂರು ಪಾಕ್ ಮಾಡ್ತಾ ಇದ್ರೆ ಮೈಸೂರು ಪಾಕ್ ಸ್ಮೆಲ್ ಬರೋಲ್ವ? ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ಯಾರು ಜನ ಸತ್ತರೆ ಅದು ಮಾಡಲೇಬೇಕಲ್ವಾ? ಅದು ನಿಯಮಗಳಿದೆ ಅಲ್ವಾ? ಅದು ಡಾಕ್ಟ್ರೇ ಮಾಡ್ತಾನೆ. ಅವ್ರು ವಾಸನೆ ಬರುತ್ತೆ, ಅದು ಮಾಡೋಕ್ಕಾಗೋದಿಲ್ಲ ಅಂದರೆ ಅದನ್ನ ರೂಲ್ ಮಾಡಬೇಕಾಗುತ್ತೆ. ಫೈರ್ ಇದ್ದಕ್ಕಿದ್ದಂಗೆ ಎಲ್ಲ ಬೆಂಕಿ ಬಿದ್ದರೆ ವಾಸನೆ ಬರ್ತಾ ಇರ್ತದೆ, ಆರಿಸಬೇಕಾಗುತ್ತೆ. ಆರಿಸಿಲ್ಲ ಅಂದರೆ 4 ಮನೆಗೆ ಸುತ್ತೋಗುತ್ತೆ. ಅದು ಕರ್ತವ್ಯ, ಕೆಲಸ ಮಾಡಬೇಕಾಗುತ್ತೆ. ಚಾಕ್ಲೇಟ್ ಮಾಡ್ತಾರೆ ಫ್ಯಾಕ್ಟ್ರಿ, ಚಾಕ್ಲೇಟ್ ಸ್ಮೆಲ್ ಬರಲ್ವಾ?
ಅದೇ ಥರ ಕಸ ಅಂದ ಮೇಲೆ ಕಸ ಅನ್ನೋದು ಸ್ವಲ್ಪ ಮಟ್ಟಕ್ಕೆ ಇವಾಗ ತೊಟ್ಟಿಗಳಿಗೆ ಗುಂಡಿಗಳಿದ್ದಾಗ ಮಾತ್ರ ಬಹಳಷ್ಟು ಸ್ಮೆಲ್ ಐತಿ. ಇವತ್ತು ಆ ಥರ ಪರಿಸ್ಥಿತಿ ಇಲ್ಲ. BBMP ಮತ್ತು ಹೊಳೆ ಈ ಬೆಂಗಳೂರು ಎಲ್ಲ ಸೇರಿ 14,000 ಜನ ಪೌರ ಕಾರ್ಮಿಕರು ಅಂತಲ್ಲ, ಅವರು ಡೈಲಿ ವೇಜಸ್ ಕೆಲಸ ನಿರ್ವಹಿಸ್ತಾರಂತ ವ್ಯಕ್ತಿಗಳು 12,000ದಿಂದ 13,000 ಜನ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಲಾರಿ ಡ್ರೈವರ್ಗಳಾಗ್ಬೋದು, ಆಟೋ ರಿಕ್ಷಾ ಡ್ರೈವರ್ಗಳಾಗ್ಬೋದು, ಸೂಪರ್ವೈಸರ್ಸ್ ಆಗ್ಬೋದು, ಮತ್ತು ದಿನ ರಸ್ತೆ ಬದಿಯಲ್ಲಿ ಗುಡಿಸುವಂಥ ಕಾರ್ಮಿಕರಾಗ್ಬೋದು, ಎಲ್ಲರಿಗೂ ಸಮಾನ ವೇತನ. ಈಗ ಒಂದು ಗಂಡು ಹೆಣ್ಣು ಅಂತ ಏನು ಭೇದ ಭಾವ ಇಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ದಿನಗೂಲಿಗೆ ನಿಗದಿಪಡಿಸಿರುವಂಥ ಕನಿಷ್ಠ ವೇತನವನ್ನು ನೀಡ್ತಾರೆ. ಎಷ್ಟು ಸರ್? ಈಗ ಸದ್ಯಕ್ಕೆ ಅವ್ರಿಗೆ ಬಂದು ESI PF ಎಲ್ಲ ಸೇರಿಸಿ 2,700 ರೂಪಾಯಿ ಅವರು ಒಂದು ತಿಂಗಳಿಗೆ ಅವ್ರಿಗೆಲ್ಲ ಅವರ ESI PF ಇಂದ ಕಟ್ಟಾಗಿ ಅವ್ರ ಕೈಗೆ ಸಂಬಳವಾಗಿ 1,900 ರೂಪಾಯಿ ಸೇರ್ತಾ ಇದೆ ಕಾರ್ಮಿಕರಿಗೆ. ಸಮಾನ ವೇತನ ಸಿಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಆಗಲಿ ಎಲ್ಲರಿಗೂ ಸರ್ಕಾರಿ ನೌಕರರಿಗೂ ಮತ್ತು ಇತರರಿಗೂ ಸಮಾನ ವೇತನ ಕೊಡೋಕ್ಕಾಗಲ್ಲ. ಮಿನಿಮಮ್ ವೇಜಸ್ ಆ್ಯಕ್ಟ್ ಇದೆ, ಆದರೆ ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಮಿನಿಮಮ್ ವೇಜಸ್ ಆ್ಯಕ್ಟ್ ಇದೆ, ಸಪ್ರೇಟ್ ಕಾನೂನು ಇದೆ. ಅದೇ ನಿಮ್ಗೆ ಹೇಳ್ತೇನೆ, ಕಾನೂನು ಓದ್ಕೊಬೇಕು. ಅಲ್ಲ, ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಅಂತ ಒಂದು ಕಾನೂನು ಇದೆ. ಏನು ಕಾನೂನು ನನಗೆ ಗೊತ್ತಿಲ್ಲ. ನಮ್ಮ ನಗರದ ಕಸವನ್ನು ವಿಲೇವಾರಿ ಮಾಡೋಕ್ಕೆ, ಶುಚಿತ್ವವನ್ನು ಕಾಪಾಡೋದಕ್ಕೆ ನಾವು ಆ ಕೆಲಸ ಮಾಡೋರಿಗೆ ಸೂಕ್ತವಾದಂಥ ವೇತನ ಮತ್ತು ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಮತ್ತು ಗೌರವವನ್ನು ಕೊಡೋಕ್ಕೆ ನಮಗೆ ಅಷ್ಟು ಯೋಗ್ಯತೆ ಇಲ್ವಾ ಅಂತ ಸಂವಿಧಾನ ಹೇಳ್ತಾ ಇದೆ. ಆ ಹಕ್ಕು ಈ ಹಕ್ಕು ಎಲ್ಲ ಸಮಾನರು, ಎಲ್ಲ ಯಾವ ಕೆಲಸನಾದರೂ ಮಾಡ್ಬೋದು ಅಂತ. ಆದರೆ ಇವತ್ತು ನಾವು ನೋಡ್ತಾ ಇರೋ ವ್ಯವಸ್ಥೆನಲ್ಲಿ ದಲಿತನೇ ಇಲ್ಲೂ ಕೂಡ ಹೇಳುತ್ತಾ ಇರೋದು, ದಲಿತನೇ ಇಲ್ಲೂ ಕೂಡ ಮೋರಿನಲ್ಲಿ ಹಿಡಿದು ಕೆಲಸ ಮಾಡ್ತಾ ಇರೋಂಥದ್ದು. ಗಂಗೆಯು ನಾನು, ಬಂಗೆಯು ನಾನು, ಗಂಗೆಯು ನಾನು, ಬಂಗೆಯು ನಾನು, ಸಕಲ ರೋಗ ರುಜಿನ ಕೊಳೆ ತೊಳೆಯುವ ಜಲಜಂಗ